ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಕೀರ್ತನೆಗಳು 147ನೇ ಅಧ್ಯಾಯ 14ನೆಯ ವಚನ. ಆತನು ನಿನ್ನ ಪ್ರಾಂತದೊಳಗೆ ಸೌಭಾಗ್ಯವನ್ನು ಉಂಟು ಮಾಡುತ್ತಾನೆ, ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ ಎಂಬುದಾಗಿ. ಹೌದು ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಮಾಡೋಣ. ಕರ್ತನು ನಿತ್ಯದಲ್ಲೂ ನಮ್ಮ ಜೊತೆಗೆ ಆತನ ವಾಕ್ಯದ ಮುಖಾಂತರವಾಗಿ ಮಾತನಾಡಿ ನಡೆಸಿ ನಮ್ಮನ್ನ ಬಲಗೊಳಿಸುತ್ತಾನೆ ಮತ್ತು ಮತ್ತೊಬ್ಬರಿಗೂ ಕೂಡ ಆ ವಾಕ್ಯವನ್ನು ಓದುತ್ತಾ ಹೇಳುತ್ತಾ ಆತನ ನಾಮವನ್ನು ಮಹಿಮೆ ಪಡಿಸಲು ಕೂಡ ನಮ್ಮನ್ನ ಆತನು ನಡೆಸುತ್ತಾನೆ. ಹೌದು, ಈ ದಿನದಲ್ಲಿ ಕರ್ತನು ನಮ್ಮ ಪ್ರಾಂತದೊಳಗೆ ಸೌಭಾಗ್ಯವನ್ನು ಉಂಟು ಮಾಡಿ ಶ್ರೇಷ್ಠವಾದ ಗೋಧಿಯಿಂದ ನಮ್ಮನ್ನು ತೃಪ್ತಿಗೊಳಿಸುತ್ತೇನೆ ಎಂದು ಕೂಡ ಹೇಳಿದ್ದಾರೆ. ಹೌದು ಪ್ರಿಯರೇ, ಆತನ ಸೌಭಾಗ್ಯವನ್ನು ಹೊಂದಿಕೊಳ್ಳಲು ನಾವು ಏನು ಮಾಡಬೇಕು? ಆತನಿಗೆ ನಮ್ಮನ್ನು ಒಪ್ಪಿಸುತ್ತಾ ಆತನ ಚಿತ್ತಕ್ಕೆ ನಾವು ಅನುಗುಣರಾಗಿ ನಡೆಯಬೇಕು. ಮತ್ತು ನಮ್ಮ ತಂದೆಯು ಕೂಡ ನಮ್ಮನ್ನ ಎಲ್ಲಾ ಕಾಲದಲ್ಲೂ ವಿಶೇಷವಾದ ರೀತಿಯಲ್ಲಿ ಕಾಪಾಡಿ ನಡೆಸುತ್ತಾನೆ. ನಾವು ಆತನ ಚಿತ್ತಕ್ಕೆ ಒಪ್ಪಿಸುವಾಗ ಆತನ ಚಿತ್ತದ ಪ್ರಕಾರವಾಗಿ ನಮ್ಮನ್ನ ಎಲ್ಲ ರೀತಿಯಲ್ಲೂ ಆತನು ನಡೆಸಿ ನಮ್ಮನ್ನ ಆತನ ರೆಕ್ಕೆ ಒಳಗೆ ಇಟ್ಟು ಮುಚ್ಚಿ ಮರೆ ಮಾಡಿ ಈ ಲೋಕದ ಎಲ್ಲ ಬೇಡವಾಗಿರುವಂತ ಕಣ್ಣುಗಳಿಗೂ, ಹೌದು, ನಾವು ದುಷ್ಟ ಮಾರ್ಗದಲ್ಲಿ ಹೋಗದಂತೆ ನಮ್ಮನ್ನ ನೀಟಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂತೆ ಆತನು ನಮ್ಮನ್ನ ಕಾಯ್ದು ಕಾಪಾಡುತ್ತಾನೆ. ಹೌದು ಪ್ರಿಯರೇ, ನಾವು ಮೊದಲನೇದಾಗಿ ಆತನ ಮಕ್ಕಳಾಗಿದ್ದೇವೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿನಿತ್ಯದಲ್ಲೂ ಆತನು ನಮ್ಮನ್ನ ಪೋಷಿಸಿ ನಡೆಸುತ್ತಾನೆ, ಅದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡೋಣ. ಮತ್ತು ಆತನ ಕೃಪೆಯಿಂದ ನಮ್ಮನ್ನು ನಡೆಸುತ್ತಾರೆ, ಅದಕ್ಕಾಗಿ ಕೂಡ ನಾವು ಆತನಿಗೆ ಸ್ತೋತ್ರ ಮಾಡೋಣ. ಇಂಥ ಒಳ್ಳೆ ದೇವರನ್ನು ಹೊಂದಿರುವಂತ ನಾವು ಆತನಲ್ಲಿ ಪ್ರತಿ ದಿನದಲ್ಲೂ ಕೂಡ ಪ್ರಾರ್ಥನೆಯಲ್ಲಿ ಮೊರೆ ಹೋಗುತ್ತಾ ನಮ್ಮ ವಿಜ್ಞಾಪನೆಗಳನ್ನು ಆತನಿಗೆ ಸಲ್ಲಿಸುವಾಗ ಆತನು ನಮ್ಮನ್ನ ಕಾಯ್ದು ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ. ತಂದೆಯೇ, ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಆ ವಾಕ್ಯದಂತೆ ನಾವು ನಡೆಯಲು, ಆ ವಾಕ್ಯದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಎಲ್ಲರಿಗೂ ಹೇಳುತ್ತಾ ನಿನ್ನ ನಾಮವನ್ನು ಘನಪಡಿಸಿ ಜೀವಿಸಲಿಕ್ಕಾಗುವಂತೆ ನಮ್ಮನ್ನು ಆಶೀರ್ವದಿಸಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.